ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಇವತ್ತಿನಿಂದ ವಿಧಾನಮಂಡಲದ ಅಧಿವೇಶನ ಬಹಳ ದೊಡ್ಡ ಮಟ್ಟದಲ್ಲೇ ಕಾವನ್ನ ಪಡೆದುಕೊಳ್ಳುತ್ತೆ. ಇವತ್ತು ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧವೇ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಬೇಕು ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಸೊ ನಿನ್ನೆಯಿಂದ ಕೂಡ ಶುರುವಾದ್ರೂ ಇವತ್ತಿನಿಂದ ಆಕ್ಚುಲ್ ಆಗಿ ವಿಧಾನಮಂಡಲದ ಅಧಿವೇಶನ ರಂಗೇರುತ್ತೆ. ಗ್ಯಾರಂಟಿಗಳ ಕಂಡೀಷನ್ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದೆ. ಸೊ ಸದನದ ಒಳಗೆ ಹಾಗೆ ಹೊರಗೆ ಎರಡೂ ಕಡೆಗಳಲ್ಲಿ ಹೋರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಂದ್ ಕಡೆ ವರ್ಗಾವಣೆ, ಕಮಿಷನ್ ದಂಧೆ ಪ್ರಸ್ತಾಪಿಸುತ್ತಾರೆ ಕುಮಾರಸ್ವಾಮಿ ಅವರು. ವಿಪಕ್ಷಗಳ ಆರೋಪಕ್ಕೆ ಉತ್ತರಿಸೋದಕ್ಕೆ ಸರ್ಕಾರ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಒಟ್ನಲ್ಲಿ ಇವತ್ತಿನ ಸದನ ಭಾರಿ ವಾಕ್ಸಮರಕ್ಕೆ ಸಾಕ್ಷಿಯಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅನ್ನೋ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿಜೆಪಿಯಲ್ಲಿ ಇನ್ನೂ ಕೂಡ ವಿಪಕ್ಷ ನಾಯಕ ಯಾರು ಅನ್ನೋ ಕನ್ಫ್ಯೂಷನ್ ಇದೆ. ಸೊ ಅದನ್ನು ಹೊರತುಪಡಿಸಿಯೂ ಕೂಡ ಒಂದ್ ಕಡೆ ಇರುವಂತಹ ಶಾಸಕರುಗಳೇ ರಾಜ್ಯ ಸರ್ಕಾರವನ್ನ, ಆಡಳಿತ ಪಕ್ಷವನ್ನ ಕಟ್ಟಹಾಕ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸದನದ ಹೊರಗಡೆಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಲಿಕ್ಕೆ ಅಂತ ಹೇಳಿ ಚಿಂತನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಆಡಳಿತ ಪಕ್ಷವನ್ನ ಕಟ್ಟಹಾಕಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿಕೊಂಡು ಇಂತಿಂತ ವಿಚಾರಗಳನ್ನ ಪ್ರಸ್ತಾಪಿಸಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಕಲಾಪ ಯಾವ ರೀತಿಯಾಗಿ ರಂಗೇರುತ್ತೆ ಅನ್ನೋದೊಂದು ಕುತೂಹಲ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು, ಯಾವೆಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡಲಿಕ್ಕೆ ಈ ವಿಪಕ್ಷಗಳು ತಯಾರಾಗಿವೆ, ಜೊತೆಗೆ ಆ ಅಸ್ತ್ರಕ್ಕೆ ಪ್ರತಿ ಅಸ್ತ್ರವನ್ನ ಬಿಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ತಯಾರಾಗಿದೆ. ಹಾಗಾದ್ರೆ ಒಂದೊಂದಾಗಿ ಅದನ್ನ ಕೂಡ ವಿಚಾರಗಳನ್ನ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಕಲಾಪಾಸ್ತ್ರ. ವಿಪಕ್ಷಗಳ ಅಸ್ತ್ರ ಏನು, ಅದಕ್ಕೆ ಸರ್ಕಾರದ ಅಸ್ತ್ರ ಏನು ಅನ್ನೋ ಒಂದು ವಿಚಾರಗಳನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮೊದಲನೇ ವಿಚಾರ, ಸರ್ಕಾರದಲ್ಲಿನ ಗೊಂದಲಗಳ ಬಗ್ಗೆ ಪ್ರಸ್ತಾಪವನ್ನ ವಿಪಕ್ಷಗಳು ಮಾಡಲಿಕ್ಕೆ ರೆಡಿ ಇದಾವೆ. ಯಾಕಂದ್ರೆ ಈಗಾಗಲೇ ಗ್ಯಾರಂಟಿಗಳ ವಿಚಾರದಲ್ಲೇ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಇದೆ. ಸಿಗಬೇಕಾಗಿರುವಂತಹ ಭಾಗ್ಯಗಳು ಈಗಲೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ ಜಾರಿಯಲ್ಲಿರುವಂತಹ ಭಾಗ್ಯಗಳ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್, ಅವರವರ ನಡುವೆ ಕಿತ್ತಾಟಗಳಿದೆ. ಸೊ ತಮ್ಗೆ ಗೊತ್ತಿರೋ ಹಾಗೆ ಮತ್ತೊಂದು ಕಡೆಗೆ ವಿಪಕ್ಷ ನಾಯಕನ ಆಯ್ಕೆ ಪ್ರಹಸನದ ಪ್ರಸ್ತಾಪವನ್ನ ಸರ್ಕಾರ ತನ್ನ ಬ್ರಹ್ಮಾಸ್ತ್ರವಾಗಿ ತಿರುಗುಬಾಣವಾಗಿ ಬಿಡ್ಲಿಕ್ಕೆ ಅಂತ ಹೇಳಿ ರೆಡಿಯಾಗಿದೆ. ಇವ್ರೇನಾದ್ರೂ ಗ್ಯಾರಂಟಿ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನೀವೇನ್ರಿ ಮಾತಾಡ್ತೀರಾ, ಇನ್ನೂ ಕೂಡ ನೀವು ವಿಪಕ್ಷ ನಾಯಕನನ್ನೇ ಆಯ್ಕೆ ಮಾಡಲಿಲ್ಲ, ಅಷ್ಟು ನಿಮಗೆ ಇನ್ನೂ ಇಲ್ಲ, ನೀವ್ ಏನ್ ಪ್ರಶ್ನೆ ಮಾಡ್ತೀರಾ ಅನ್ನೋದೊಂದನ್ನ ಸರ್ಕಾರದವರು ಕೂಡ ಕೇಳಬಹುದು. ಇನ್ನು ಎರಡನೇ ವಿಚಾರ, ಗ್ಯಾರಂಟಿ ಕಂಡೀಷನ್ಗಳ ವಿರುದ್ಧ ಕಿಡಿಕಾರುವುದು. ಸೊ ಮೊದಲು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಯಾವುದೇ ರೀತಿಯಾದಂತಹ ಕಂಡೀಷನ್ಗಳಿಲ್ಲ, ಎಲ್ಲವೂ ಕೂಡ ಎಲ್ಲ ಯೋಜನೆಗಳು ಕೂಡ ಎಲ್ಲರಿಗೂ ಸಿಗತ್ತೆ ಅಂತ ಹೇಳಿದವರು ಆ ನಂತರ ಒಂದೊಂದಾಗೆ ಕಂಡೀಷನ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಹೇಳಿ ಬಿಜೆಪಿಯವರು ಈಗ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಆಗಿದ್ದಾರೆ. ಸೊ ಮತ್ತೊಂದು ಕಡೆಗೆ ಸರ್ಕಾರದ ಅಸ್ತ್ರ ಏನು ಹಾಗಾದ್ರೆ ಬಿಜೆಪಿಯವರ ಈ ಪ್ರಶ್ನೆಗೆ ಅಂತ ನೋಡ್ತಾ ಹೋದ್ರೆ, ಶಕ್ತಿ, ಗೃಹ ಜ್ಯೋತಿ ಗ್ಯಾರಂಟಿ ಅನುಷ್ಠಾನ ಈಗ ಆಲ್ರೆಡಿ ಆಗಿದೆಯಲ್ರಿ. ಈಗಾಗಲೇ ಮಹಿಳೆಯರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಗೃಹ ಜ್ಯೋತಿ ಕೂಡ 1ನೇ ತಾರೀಕಿನಿಂದ ಮಧ್ಯರಾತ್ರಿ ಈಗಾಗಲೇ ಚಾಲ್ತಿಯಲ್ಲಿದೆ ಅಂತ ಕೂಡ ಹೇಳಬಹುದು. ಸೊ ಇದು ಸರ್ಕಾರದ ಬ್ರಹ್ಮಾಸ್ತ್ರ ಆಗಿದೆ. ಮತ್ತೊಂದು ಕಡೆಗೆ ಮೂರನೇ ವಿಪಕ್ಷಗಳ ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ, ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ಕೇವಲ ಪೊಳ್ಳು ಭರವಸೆಗಳನ್ನ ಕೊಟ್ಟಿದೆ, ಆದ್ರೆ ಸರಿಯಾದಂತಹ ಗ್ಯಾರಂಟಿಗಳನ್ನ ಜನರಿಗೆ ರೀಚ್ ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ, ಸುಮ್ನೆ ಕೇವಲ ಅಧಿಕಾರಕ್ಕೆ ಬರ್ಲಿಕ್ಕೆ ಮಾತ್ರ ಈ ಗ್ಯಾರಂಟಿ ಅಸ್ತ್ರಗಳನ್ನ ಬಳಸ್ಕೊಂಡಿದೆ ಅಂತ ಹೇಳಕ್ಕೆ ವಿಪಕ್ಷ ತಯಾರಿದ್ರೆ, ಬಿಜೆಪಿ ಬಡವರ ವಿರೋಧಿ ಅನ್ನೋ ಆರೋಪವನ್ನ ಕಾಂಗ್ರೆಸ್ನವರು ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಅವರಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಕ್ಕಿಲ್ವಲ್ಲ, ಸೊ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಸ್ತ್ರವನ್ನಾಗಿ ರಾಜ್ಯ ಸರ್ಕಾರ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡಿದೆ. ಸೊ ವಿಪಕ್ಷಗಳು ಯಾವುದೇ ರೀತಿಯಾದಂತಹ ಅಸ್ತ್ರ ಬಳಸಿದ್ರು ಕೂಡ ಅದಕ್ಕೆ ಪ್ರತ್ಯಾಸ್ತ್ರವನ್ನ ಕಾಂಗ್ರೆಸ್ ಪಕ್ಷ ಕೂಡ ಬಳಸುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ಏನ್ ತೆಗಿಬಹುದು ವಿಪಕ್ಷಗಳು ಅಂತ ನೋಡ್ತಾ ಹೋದ್ರೆ, ಕಾಂಗ್ರೆಸ್ ಅವಧಿಯ ಹಗರಣಗಳನ್ನ ಪ್ರಸ್ತಾಪ ಮಾಡುವಂತಹ ಚಿಂತನೆಯಲ್ಲಿ ವಿಪಕ್ಷಗಳಿದ್ದಾವೆ. ಸೊ ವರ್ಗಾವಣೆ ದಂಧೆ ವಿಚಾರದಲ್ಲಾಗಿರಬಹುದು, ಸೊ ಬೇರೆ ಬೇರೆ ವಿಚಾರಗಳಾಗಿರಬಹುದು. ಸೊ ಅದನ್ನ ಇವತ್ತಿನ ಸದನದಲ್ಲೇ ಪ್ರಸ್ತಾಪಿಸಬೇಕು ಅಂತ ಕಾಯ್ತಾ ಇದ್ರೆ ವಿಪಕ್ಷಗಳು. ಸರ್ಕಾರದ ಅಸ್ತ್ರ ಏನಪ್ಪಾ ಅಂದ್ರೆ, ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸಿದ್ಧತೆ. ಈಗಾಗಲೇ ಬಿಟ್ಕಾಯಿನ್ ವಿಚಾರ ಆಗಿರ್ಲಿ, PSI ನೇಮಕಾತಿ ಅಕ್ರಮ ಹಗರಣ ಆಗಿರ್ಲಿ, ಸೊ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಹಗರಣಗಳನ್ನ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿ ತನಿಖೆಯನ್ನ ನಡೆಸಲಿಕ್ಕೆ ನಾವು ಶತಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಒಂದು ಅಸ್ತ್ರವನ್ನ ಬಳಸಬಹುದು. ಮತ್ತೊಂದು ಕಡೆಗೆ ಬೆಲೆ ಏರಿಕೆ, ಟ್ರಾನ್ಸ್ಫರ್ ದಂಧೆ ಆರೋಪವನ್ನ ವಿಪಕ್ಷಗಳು ಅಸ್ತ್ರವನ್ನಾಗಿ ಬಳಸ್ಕೊಳ್ಬಹುದು. ಈಗಾಗಲೇ ತರಕಾರಿ ರೇಟ್ ಅನ್ನ ಕೇಳಿ ಅಡಿಗೆನೆ ಮಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿದ್ದಾರೆ. ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾವೆ. ಸೊ ಮತ್ತೊಂದು ಕಡೆಗೆ ಸರ್ಕಾರದ ಅಸ್ತ್ರ, ಬೇಳೆಕಾಳುಗಳ ಬೆಲೆ ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರ, ಅವ್ರನ್ನ ಕೇಳಬೇಕು, ಅವ್ರು ಕಡಿಮೆ ಮಾಡಬೇಕು ಅನ್ನೋ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಆಡಳಿತ ಪಕ್ಷ ಕೂಡ ಕಾಯ್ತಾ ಕೂತಿದೆ. ಬನ್ನಿ ಹಾಗಾದ್ರೆ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸೊ ನಿನ್ನೆಯಿಂದ ಕೂಡ ಅಧಿವೇಶನ ಶುರುವಾದ್ರು, ಬಟ್ ಇವತ್ತಿನಿಂದ ಆಕ್ಚುಲ್ ಆಗಿ ಸದನ ರಂಗೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದಕ್ಕೆ ವಿಪಕ್ಷಗಳು ಯಾವ ರೀತಿಯಾಗಿ ಇವತ್ತು ಸದನದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು, ಅದಕ್ಕೆ ಯಾವ ರೀತಿ ಪ್ರತ್ಯಾಸ್ತ್ರವನ್ನ ಆಡಳಿತ ಪಕ್ಷ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ?
ಶ್ರುತಿರಾಜ್, ಸದನದ ಎರಡನೇ ದಿನ ಇವತ್ತು. ಮೊದಲ ದಿನದಲ್ಲಿ ನಿನ್ನೆ ಮೊದಲ ದಿನ ಆಗಿತ್ತು. ರಾಜ್ಯಪಾಲರು ಭಾಷಣವನ್ನ ಮಾಡಿದ್ರು. ಭಾಷಣದ ಬಳಿಕ ವಿರೋಧ ಪಕ್ಷದ ನಾಯಕರುಗಳು ಟೀಕಾ ಪ್ರಹಾರವನ್ನೇ ಮಾಡಿದ್ದಾರೆ. ರಾಜ್ಯಪಾಲರ ಕೈಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಸುಳ್ಳನ್ನ ಹೇಳಿಸಿದೆ, ಕೇವಲ ಒಂದು ಸಪ್ಪೆ ಭಾಷಣವನ್ನ ಮಾಡಿಸಿದೆ, ಯಾವುದು ಅನುಷ್ಠಾನವನ್ನ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಸೊ ಉಚಿತವಾಗಿ ಯಾವ್ದನ್ನ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದರಲ್ಲೇ ಸಾಕಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. 200 ಯೂನಿಟ್ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆದ್ರೆ ಇಂತಿಷ್ಟು ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಹೀಗೆ ಸಾಲು ಸಾಲು ಸಪ್ಪೆ ಹಾಗೂ ಸುಳ್ಳು ಭಾಷಣವನ್ನ ರಾಜ್ಯಪಾಲರ ಕೈಲಿಂದ ಮಾಡಿಸಿದ್ದಾರೆ ಅನ್ನುವಂತ ಆರೋಪಗಳನ್ನ, ಟೀಕೆಗಳನ್ನ ಮಾಡಿದ್ರು. ಇವತ್ತು ಎರಡನೇ ದಿನಕ್ಕೆ ಸದನ ಕಾಲಿಡ್ತಾ ಇದೆ. ಸೊ ಎರಡನೇ ದಿನವಾದಂತ ಇವತ್ತು ಆರೋಪ ಪ್ರತ್ಯಾರೋಪ ಪ್ರತಿಭಟನೆ, ಸದನದ ಒಳಗೆ ಹೊರಗೆ ಪ್ರತಿಭಟನೆಯ ಮೂಲಕ ಇವತ್ತು ಸದನದ ಎರಡನೇ ದಿನ ಬಿಸಿ ಬಿಸಿ ಚರ್ಚೆ ಆಗುತ್ತೆ. ಒಂದಷ್ಟು ಮಾತಿನ ಚಕಮಕಿಗಳು ಕೂಡ ಆಗುತ್ತೆ. ಈಗಾಗಲೇ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಬೇಗನೆ ಬಂದು ಈಗ ಆಲ್ರೆಡಿ ಒಂದಷ್ಟು ಪ್ರಿಪರೇಷನ್ ಗಳನ್ನ ಮಾಡ್ಕೊಂತಿದ್ದಾರೆ. ಯಾವ ವಿಚಾರಗಳನ್ನ ಪ್ರತಿಪಕ್ಷಗಳು ಚರ್ಚೆಗೆ ಎತ್ಕೊಳ್ಳುತ್ತೆ, ಸೊ ಅದಕ್ಕೆ ಯಾವ ರೀತಿಯಾದಂತಹ ಕೌಂಟರ್ ಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಗನೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳಿದೆಯಲ್ಲ, ಸೊ ಗ್ಯಾರಂಟಿ ವಿಚಾರಗಳು, ಗ್ಯಾರಂಟಿಯಲ್ಲಿ ಹಾಕಿರುವಂತಹ ಕಂಡೀಷನ್ಸ್ಗಳು, ಗ್ಯಾರಂಟಿಗಳೆಲ್ಲ ಆಗಿರುವಂತಹ ವೈಫಲ್ಯಗಳಿದೆಯಲ್ಲ, ಸೊ ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಜೊತೆಗೆ ಜೆಡಿಎಸ್ ಎರಡು ಪಕ್ಷಗಳು ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬೀಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಮತ್ತೆ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ನಮಗೊಂದಷ್ಟು ಸಮಯಾವಕಾಶ ಬೇಕು. ಈಗ ಆಲ್ರೆಡಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ, ಗೃಹ ಜ್ಯೋತಿಯನ್ನ ಕೂಡ ಜಾರಿಗೆ ತಂದಿದ್ದೇವೆ ಅನ್ನುವಂಥದ್ದು. ಅನ್ನಭಾಗ್ಯ ಯೋಜನೆಗೆ ಈಗ ತಾವೇ ಬಿಜೆಪಿನವರು ಹೇಳ್ದಂತೆ ಅಕ್ಕಿಯನ್ನ ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಹಣವನ್ನ ಹಾಕಿ ಅಂತ ನೀವೇ ಕೇಳಿದ್ರ, ಹಣವನ್ನ ಈಗ ಆಲ್ರೆಡಿ ನಾವು ಹಾಕೋಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ನಾವು ಕಾಸು ಕೊಟ್ಟರು ಕೂಡ ನಿಮ್ಮ ಬಿಜೆಪಿಯ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದಕ್ಕೆ ಮುಂದಾಗ್ಲಿಲ್ಲ. ಕೊಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಯನ್ನ ಕೊಟ್ಟು ಅದಾದ ಬಳಿಕ ಕೊಟ್ಟ ಮಾತನ್ನ ತಪ್ಪಿದೆ. ಆದ್ರೆ ನಾವು ಕರ್ನಾಟಕ ಜನತೆ ಕೊಟ್ಟ ಮಾತಿನಂತೆ ಅಕ್ಕಿ ಕೊಡೋಕ್ಕಾಗ್ಲಿಲ್ಲ ಅಂತಂದ್ರೆ ಹಣವನ್ನ ಬೇಕಾದ್ರೂ ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದು, ಅದನ್ನ ಉಳಿಸ್ಕೊಂಡಿದೀವಿ ಅಂತ ಕೌಂಟರ್ ಕೊಡೋದಕ್ಕೆ ಶುರುವಾಗಿ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ವರ್ಗಾವಣೆಗೆ ಒಂದು ಲಂಚವನ್ನ ಪಡಿತಿದ್ದಾರೆ ಅನ್ನುವಂತ ವಿಚಾರವನ್ನ ಕೂಡ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಈ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶ್ರುತಿ, ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇನ್ನು ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ರೆಡಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸದನದ ಹೊರಭಾಗದಲ್ಲಿ ಧರಣಿಯನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ ಫ್ರೀಡಂ ಪಾರ್ಕ್ ಅನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೃಹತ್ ಆಗಿ ಹೋರಾಟವನ್ನ ಅಂದ್ರೆ ಪ್ರತಿಭಟನೆಯನ್ನ ಕೂಡ ನಡೆಸಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ವಿಪಕ್ಷ ನಾಯಕ ಯಾರು ಅನ್ನೋದು ಗೊತ್ತಿಲ್ಲದೆ ಬಿಜೆಪಿಯವರು ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇದಾಗಿದೆ. ಸದನದ ಒಳಗೆ ಬಿಜೆಪಿ ಶಾಸಕರು ಧರಣಿಯನ್ನ ನಡೆಸಿದ್ರೆ ಹೊರಗೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಈಗಾಗಲೇ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಚಿವರಾದ ಗೋವಿಂದ ಕಾರಜೋಳ, ಮಾಜಿ ಸಿಎಂ ಸದಾನಂದ ಗೌಡ, ಸೊ ಇವರೆಲ್ಲರೂ ಕೂಡ ಸೇರಿ ಇವತ್ತು ಹೋರಾಟವನ್ನ ನಡೆಸಲಿಕ್ಕೆ ಅಂತ ಹೇಳಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ನೋಡಬೇಕು ಸರ್ಕಾರವನ್ನ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನ ವಿಪಕ್ಷ ನಾಯಕರು ಇಲ್ಲದೇ ಇದ್ರೂ ಕೂಡ ವಿಪಕ್ಷಗಳ ಶಾಸಕರುಗಳು ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದು ಕಡೆಗೆ ಯಡಿಯೂರಪ್ಪನವರನ್ನ ಬಹಳ ಮುಂಚೂಣಿಯಲ್ಲೇ ಇಟ್ಕೊಳ್ಬೇಕು ಅನ್ನೋದು ಒಂದು ವಿಚಾರಗಳಿದೆ. ಸೊ ಹಾಗಾದ್ರೆ ಸದನದ ಒಳಗಡೆ ಒಂದ್ ರೀತಿ ಪ್ಲಾನ್ ಆಯ್ತು ಅಂತ ಹೇಳಿದ್ರೆ ಸದನದ ಹೊರಗೆ ಯಾವ ರೀತಿಯಾಗಿ ಹಾಗಾದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯುತ್ತೆ, ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋರಾಟವನ್ನ ನಡೆಸಲಿಕ್ಕೆ ಬಿಜೆಪಿ ಪಾಳಿಯ ಪ್ಲಾನ್ ಮಾಡ್ಕೊಳ್ತಾ ಇದೆ, ಆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ನಾವು ನಿಮಗೆ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀವಿ. ಬಿಜೆಪಿ ಗ್ಯಾರಂಟಿಯ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಸೊ ಏನಪ್ಪಾ ಹಾಗಾದ್ರೆ ಗ್ಯಾರಂಟಿ ಪ್ರೊಟೆಸ್ಟ್ ಅಂತ ನೋಡ್ತಾ ಹೋದ್ರೆ ಸರ್ಕಾರದ ಗ್ಯಾರಂಟಿ ಅನುಷ್ಠಾನದಲ್ಲೇ ಗೊಂದಲ ಇದೆ. ಈಗೇನ್ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, ಸೊ ಅದೆಲ್ಲವೂ ಕೂಡ ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದೆ. ಆಯಾಯ ಇಲಾಖೆಯ ಸಚಿವರುಗಳಿಗೆ ಕನ್ಫ್ಯೂಷನ್ ಇದೆ ಅನ್ನೋದು ಬಿಜೆಪಿಯ ಮೊದಲ ಆರೋಪ. ಮತ್ತೊಂದು ಕಡೆಗೆ ಗೃಹ ಜ್ಯೋತಿಗೆ ಕಂಡೀಷನ್ ಹಾಕಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇದೆ. 200 ಯೂನಿಟ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಅಂದವರು ಆ ನಂತರ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಹಾಕಿದ್ರು, ಯಾಕೆ ಅನ್ನೋದೊಂದು ಪ್ರಶ್ನೆ. ಮತ್ತೊಂದು ಕಡೆಗೆ ಅನ್ನಭಾಗ್ಯದ 10 ಕೆಜಿಯನ್ನ ಕೊಡ್ಲು ಆಗ್ರಹವನ್ನ ಮಾಡ್ತಾರೆ. ಈಗಾಗಲೇ 5 ಕೆಜಿ ಜೊತೆಗೆ 5 ಕೆಜಿ ಅಕ್ಕಿಯ ಹಣವನ್ನ ಕೊಡ್ತೀವಿ ಅಂದ್ರಲ್ಲ, ನೀವು 10 ಕೆಜಿ ಕೊಡ್ಲೇಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡೋದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ, ಆಗಸ್ಟ್ ಇಂದ ನಿಮ್ಮ ಅಕೌಂಟ್ ಗಳಿಗೆ ಬರುತ್ತೆ ಅಂತ ಹೇಳಿದ್ರು. ಇನ್ನು ಕೂಡ ಅಪ್ಲಿಕೇಶನ್ ಯಾವುದು ಅಂತ ಗೊತ್ತಿಲ್ಲ. ಡೇಟ್ ಅನ್ನ ಈಗಾಗಲೇ ಜುಲೈ 14ನೇ ತಾರೀಕು ಅಂತ ಹೇಳಿದ್ದಾರೆ. ಅದ್ ನೆಟ್ಟಿಗಾಗತ್ತೋ ಇಲ್ವೋ ಅಂತ ಹೇಳಿ ಕೆಲವೊಂದಿಷ್ಟು ವಿಚಾರಗಳನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆಗೆ 5ನೇ ಆಗ್ರಹ ಏನಪ್ಪಾ ಅಂತ ಹೇಳಿದ್ರೆ ಯುವ ನಿಧಿ 3 ರಿಂದ 4 ತಿಂಗಳು ವಿಳಂಬ ಅಂತ ಹೇಳಿದ್ದಕ್ಕೆ ಕಿಡಿಕಾರುವಂತಹ ಕೆಲಸ.
ಸೊ ಯುವ ನಿಧಿ ವಿಚಾರವನ್ನ ತೆಗೆದ್ರಲ್ಲ ನೀವು, ಇಮಿಡಿಯೇಟ್ ಆಗಿ ಮಾಡ್ಕೊಡ್ಬೇಕು. ಹಾಗಾದ್ರೆ ಇವಾಗ ಸುಮ್ಮನೆ ಕೆಲಸ ಇಲ್ಲದೆ ಮನೇಲಿ ಕೂತಿರುವಂತಹ ಯುವಕರು ಏನ್ ಮಾಡ್ಬೇಕು? ಹಾಗಾದ್ರೆ ನೀವ್ ಯಾಕೆ ಅದನ್ನ ಡಿಲೇ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡ್ತಾರೆ. ಮತ್ತೊಂದ್ ಕಡೆಗೆ ಮೊದಲ ಕ್ಯಾಬಿನೆಟ್ ನಲ್ಲೇ 5 ಗ್ಯಾರಂಟಿಗಳನ್ನ ಜಾರಿ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳಿದ್ರು. ಆದ್ರೂ ಕೂಡ ಇದುವರೆಗೂ ಎಲ್ಲ ಗ್ಯಾರಂಟಿಗಳು ಕೂಡ ಯೋಜನೆಗಳು ಜಾರಿಗೆ ಬಂದಿಲ್ಲ. ಸೊ ಆ ವಿಚಾರವನ್ನ ಕೂಡ ಇಟ್ಕೊಂಡು ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದೆ ಬಿಜೆಪಿ. ಮತ್ತೊಂದ್ ಕಡೆಗೆ ಗ್ಯಾರಂಟಿಗಳು ಜನರಿಗೆ ತಲುಪಿಲ್ಲ ಅಂತ ಹೇಳಿ ಆರೋಪ. ಯಾಕಂದ್ರೆ ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ಅವಾಂತರಗಳಾಯ್ತು. ಇನ್ನು ಗೃಹ ಜ್ಯೋತಿ ಮುಂದಿನ ದಿನಗಳು ಬಿಲ್ ಬಂದ ಮೇಲೆ ಗೊತ್ತಾಗುತ್ತೆ, ನೋಡ್ಬೇಕು. ಇನ್ನು ಮತ್ತೊಂದ್ ಕಡೆಗೆ ವರ್ಗಾವಣೆ ದಂಧೆ, ಈ ವೈಎಸ್ಟಿ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್, ವೇಣುಗೋಪಾಲ್ ಸಿದ್ದರಾಮಯ್ಯ ಟ್ಯಾಕ್ಸ್ ವಸೂಲಿ ಮಾಡುವಂತಹ ಆರೋಪ, ಕುಮಾರಸ್ವಾಮಿ ಅವರ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಕೆಲಸ. ಮತ್ತೊಂದು ಕಡೆಗೆ ಸದನದ ಒಳಗೆ ಬಿಜೆಪಿ ಶಾಸಕರು ಪ್ರತಿಭಟನೆಯನ್ನು ನಡೆಸುವಂತಹ ಪ್ಲಾನ್. ಸರ್ಕಾರವನ್ನ ಕಟ್ಟಹಾಕ್ಲಿಕ್ಕೆ ಸದನದ ಒಳಗಡೆಗೆ, ಮತ್ತೊಂದು ಕಡೆಗೆ ಹೊರಭಾಗದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಸದನದ ಹೊರಭಾಗದಲ್ಲಿ ಬಿಎಸ್ವೈ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕೆ ಈಗಾಗಲೇ ಬಿಜೆಪಿ ಪಾಳಿಯ ಬಹಳ ದೊಡ್ಡ ಮಟ್ಟದ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರೂ ಕೂಡ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಯಾರು ಅನ್ನೋದು ಗೊತ್ತಿಲ್ದಿರ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳ ನಡುವೆಯಲ್ಲಿ ಬಿಜೆಪಿಯವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಮಾಡ್ಲಿ, ನಮ್ಮ ಯೋಜನೆಗಳನ್ನ ಜನರಿಗೆ ಈಸಿಯಾಗಿ ಅವರೇ ಪ್ರಚಾರದ ಮುಖಾಂತರ ಮನೆಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರ ಕಾರ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಹಾಗಾದ್ರೆ ಯಾವ ರೀತಿಯಾಗಿ ಟಾಂಟ್ ಕೊಟ್ಟರು ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಹೋರಾಟಕ್ಕೆ? ಬನ್ನಿ ನೋಡೋಣ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದಿಸ್ತೇನೆ. ಅವರು ಪ್ರತಿಭಟನೆ ಮಾಡೋದು ಬಹಳ ಒಳ್ಳೆಯದು. ನಮಗೆ ಒಳ್ಳೆ ಪ್ರಚಾರ ಕೊಡ್ತಾ ಇದ್ದಾರೆ. ನಮ್ಮ ಸ್ಕೀಮ್ಸು ನಾವು ಜನರಿಗೋಸ್ಕರ ಏನು ಸಹಾಯ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ತಿಳಿಸ್ತಾ ಇದ್ದಾರೆ. ಬಹಳ ಸಂತೋಷ. ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇವತ್ತಿನಿಂದ ಸದನ ಬಹಳ ದೊಡ್ಡ ಮಟ್ಟದಲ್ಲಿ ರಂಗೇರೋದ್ರಲ್ಲಿ ಡೌಟ್ ಇಲ್ಲ. ಸದನದ ಒಳಗಡೆ ಒಂದ್ ರೀತಿ ರಂಗೇರಿದ್ರೆ ಹೊರಭಾಗದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಶುರುವಾಗುತ್ತೆ 11 ಗಂಟೆ ನಂತರ. ಸೊ ಬಿಜೆಪಿಯ ರೂಪುರೇಷೆಗಳೇನು ಇವತ್ತಿನ ಮಟ್ಟಿಗೆ? ಶ್ರುತಿ, ಈಗಾಗಲೇ ಬಹಳ ಪ್ರಮುಖವಾಗಿ ಇವತ್ತಿನ ಸದನ ಬಹಳ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ನಿನ್ನೆ ಗವರ್ನರ್ ಅವರು ಭಾಷಣವನ್ನ ಮಾಡಿದರೆ ಇವತ್ತು ಅಧಿಕೃತವಾಗಿ ಸದನ ಆರಂಭವಾಗ್ತಾ ಇದೆ. ಸದನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಕೂಡ ಸಜ್ಜಾಗಿರುವಂತದ್ದು. ಒಂದ್ ಕಡೆ ಬಿಜೆಪಿ ನಾಯಕರು ಆರಂಭದಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಸಜ್ಜಾಗಿರುವಂತದ್ದು. ನಾವೀಗ ಶ್ರುತಿ ಫ್ರೀಡಂ ಪಾರ್ಕ್ ನ ಬಳಿ ಇದ್ದೇವೆ. ನೀವು ಕಾಣಬಹುದಾಗಿದೆ ಪ್ರತಿಭಟನೆ ನಡೆಯುವಂತಹ ಸ್ಥಳ. ಇದೇ ಒಂದು ಸ್ಥಳದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪನವರು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇರುವಂತದ್ದು. ನಾವೇನು ಈಗ ಬೋರ್ಡ್ ಏನ್ ಕಾಣ್ತಾ ಇದೀವಿ, 5 ಗ್ಯಾರಂಟಿ ಯೋಜನೆಗಳ ಜಾರಿಯಲ್ಲಿ ಮೋಸ ಆಗಿದೆ, ಅನಗತ್ಯ ಕಂಡೀಷನ್ ಹಾಕೋದ್ರ ಮುಖಾಂತರವಾಗಿ ಜನರಿಗೆ ಅನ್ಯಾಯವನ್ನ ಮಾಡಿದರೆ, ಮತ್ತೆ ಗೋಹತ್ಯೆ ಮತ್ತೆ ಮತಾಂತರ ನಿಷೇಧ ಕಾಯ್ದೆಯನ್ನು ಹಿಂಪಡೆದಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ಜನದ್ರೋಹವನ್ನ ವಿರೋಧಿಸಿ ನಾವು ಇವತ್ತು ಪ್ರತಿಭಟನೆ ಅಂದ್ರೆ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅನ್ನೊಂದು ದೊಡ್ಡ ಮಟ್ಟದ ಒಂದು ಬ್ಯಾನರ್ ಕೂಡ ಹಾಕಲಾಗಿರುವಂತದ್ದು. ಇನ್ನು ನಮ್ಮ ಬಲಭಾಗದಲ್ಲಿ ಕಾಣಬಹುದಾಗಿದೆ ಶ್ರುತಿ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಕಾರ್ಯಕರ್ತರು ಪ್ರತಿಭಟನೆಗೆ ಬರ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಪೊಲೀಸರನ್ನು ಕೂಡ ಭದ್ರತೆಗಾಗಿ ನಿಯೋಜನೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭದ್ರತೆಯನ್ನ ಇಲ್ಲಿ ಮಾಡಲಾಗಿರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಗಿರೋದು ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಸಭೆ ಮೇಲೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ಪ್ರತಿಭಟನೆಗೆ ಬರಬೇಕು, ಅಂದ್ರೆ ಮಾಜಿ ಶಾಸಕರು ಮಾಜಿ ಸಚಿವರು ಎಲ್ಲರೂ ಕೂಡ ಬರಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು. ಆ ಕಾರಣಕ್ಕೋಸ್ಕರವಾಗಿ ಮಾಜಿ ಶಾಸಕರು ಮತ್ತೆ ಮಾಜಿ ಸಚಿವರು ಮತ್ತೆ ಹಲವಾರು ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆ ಸ್ಥಳಕ್ಕೆ ಬರ್ತಾ ಇರುವಂತದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಶುರು ಆಗುತ್ತೆ. ಅದ್ರ ಜೊತೆಗೆ ಸದನದ ಒಳಭಾಗದಲ್ಲೂ ಕೂಡ ಒಂದ್ ಕಡೆಗೆ ವಿರೋಧ ಪಕ್ಷದ ನಾಯಕ ಇನ್ನೂ ಕೂಡ ಬಿಜೆಪಿಯಲ್ಲಿ ಆಗಿಲ್ಲ, ಅಷ್ಟಾದ್ರೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಸದನದ ಒಳಗಡೆ ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಜ್ಜಾಗಿರುವಂತದ್ದು. ಈಗಾಗಲೇ ಪಕ್ಷದಿಂದನೂ ಕೂಡ ಶಾಸಕರಿಗೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಕಂಡೀಷನ್ಗಳ ಬಗ್ಗೆ ಏನಿದೆ ಅದನ್ನ ಸವಿವರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಸದನದ ಒಳಭಾಗದಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡಬೇಕು, ಪ್ರಾರಂಭದಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಕೊಡಲಾಗಿದೆ. ಅದರಂತೆ ಈಗಾಗಲೇ ಬಿಜೆಪಿಯಲ್ಲಿ ಕೂಡ ವಿಪಕ್ಷ ನಾಯಕನ ಆಯ್ಕೆ ವಿಚಾರವಾಗಿ ಕೂಡ ಹೈಕಮಾಂಡ್ ಇನ್ನೂ ಕೂಡ ತೀರ್ಮಾನವನ್ನು ಮಾಡಿಲ್ಲ. ಒಂದ್ ಕಡೆ ಆಯ್ಕೆ ಕೂಡ ಮಾಡಬೇಕಾಗತ್ತೆ, ಆದ್ರೆ ಈಗ ಸದ್ಯಕ್ಕೆ ಅನಧಿಕೃತವಾಗಿ ಅನ್ಅಫಿಷಿಯಲ್ ಆಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲೇ ಸದನದ ಒಳಗಡೆ ಪ್ರತಿಭಟನೆ ಮಾಡೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸದನದ ಹೊರಭಾಗದಲ್ಲಿ ಅಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಇನ್ನಷ್ಟು ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ ಒಂದು ಬ್ರೇಕ್ ಆದ್ಮೇಲೆ. ಬಳಿಕ ಕೂಡ ಅಷ್ಟೇ ಹಿಂದುತ್ವ ವರ್ಸಸ್ ಬಿಜೆಪಿ ಪುತ್ತೂರಲ್ಲಿ ಸಾಕಷ್ಟು ವಿವಾದ ಸದ್ದು ಮಾಡ್ತಾ ಇದೆ. 6% ಒಕ್ಕಲಿಗ ಮತಗಳು ಈ ಬಾರಿ ಕೆಲವೊಂದು ಕಡೆ ಕಾಂಗ್ರೆಸ್ ಪಾಲಾಗಿರುವಂತದ್ದು. ಸೌದಿ ಅವರು ಕಾಂಗ್ರೆಸ್ಗೆ ಜಂಪ್ ಆಗ್ತಿದ್ದಂಗಿದೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಡೀ ಚಿತ್ರಣವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ.
ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ ಜೆಡಿಎಸ್ಗೆ ಪೆಟ್ಟನ್ನ ಕೊಡ್ತಾ ಅನ್ನುವಂತ ಮಾತುಗಳು ಕೂಡ ಮಂಡ್ಯದಲ್ಲಿ ಕೇಳಿಬರ್ತಾ ಇರುವಂತದ್ದು. ಮಂತ್ರಿ ಸ್ಥಾನಕ್ಕೆ ಹೋಗಿ ಕೆಲ ಹಿರಿಯ ಶಾಸಕರುಗಳು ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ಮೊರೆ ಹೋಗಿರ್ತಕ್ಕಂಥದ್ದು. ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಗೇಟ್ ಬಳಿ ಬರ್ತಾ ಇದ್ದಾರೆ. ಸುದ್ದಿ ಲೋಕದ ಅಗ್ರಗಣ್ಯ ನೆಟ್ವರ್ಕ್ ನಿಮ್ಮ न्यूज़ 18 दिट्ट मनोधर्म। एक ही समुदाय के लोग जब पार्टी छोड़ते हैं तो समुदाय पर क्या अनुभूति? ಲಕ್ಷ್ಮಣ ಸವದಿ ಅನ್ನೋ ಹೆಸರೇ ಒಂದು ಶಕ್ತಿ, ಪಕ್ಷದ ಚಿಹ್ನೆ ಹಾಕ್ಬೇಕು, ನಿಲ್ಬೇಕ ನಾವು ಭಿಕ್ಷೆ ಬಿಡ್ತಾರ. ನಿಷ್ಪಕ್ಷಪಾತ ವೃತ್ತಿ ಧರ್ಮ. ಮೋದಿ ಕೇಂದ್ರದ ಚುನಾವಣೆ ಆಯ್ತಾ? ವೈ ನಾಟ್? ಯಾಕಾಗಬಾರ್ದು? 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ನೇರ ವ್ಯಕ್ತಿತ್ವ, ನೇರ ಪ್ರಶ್ನೆಗಳು. ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ, ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ. बजरंग बली की जय ಅನ್ನೋದ್ರಲ್ಲಿ ತಪ್ಪೇನು ಅಂತ. जब कैंसल हो जाता है does it become easy for your political opponents to paint you as anti-Muslim? ಮುಸ್ಲಿಂ ರಿಸರ್ವೇಶನ್ ಕೋ ಕ್ಯಾನ್ಸಲ್. ಮತಗಳನ್ನ ಕಳ್ಕೊಳ್ಳುವಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ. ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ಸಂದೇಶ ಸ್ಪಷ್ಟತೆಗಳನ್ನೊಳಗೊಂಡ ಸಂದರ್ಶನಗಳು. ಕೇಂದ್ರದ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ. ಸ್ಕ್ಯಾಂಡಲ್ಗಳು ಹೇಳಕ್ಕಾಗಲ್ಲ. ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ. ಯಡಿಯೂರಪ್ಪನವ್ರು ಬಿಟ್ಕೊಟ್ರ ಅಥವಾ ನೀವು ಬಿಟ್ಟು ಕಳಿಸಿದ್ರ ಅಂತ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಅಂತ ದೊಡ್ಡ ನಾಯಕರನ್ನ ರಾಜಕೀಯವಾಗಿ ಹೇಗೆ ಕೊಲೆ ಮಾಡ್ತಾ ಇದೀರಿ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ. ನಿಂಗೆ ಸಿಎಂ ಮಾಡ್ತಿದೆ ಅಂದ್ರೆ ನೀವು ಘೋಷಣೆ ಮಾಡಕ್ಕಾಗತ್ತಾ? ಅವ್ರು ನವರತ್ನಗಳು, ಅವ್ರ ಪಂಚರತ್ನಗಳು, ಅವರು ಮಿನಿರತ್ನಗಳಾದ್ರೆ ಹೊರತು ಪಬ್ಲಿಸಿಟಿ ರಂಡರ್ಗಳನ್ನ ಯಾವ ರತ್ನಗಳನ್ನ ಮಾಡಿಲ್ಲ ಅವರು. ಬಿಜೆಪಿ ಮಾಡ್ತಾ ಕೂಲಿ ಬಿಸ್ನೆಸ್ ಇವತ್ತು LIC ಮುಳುಗ್ತಾ ಇದೆ, SBI ಮುಳುಗ್ತಾ ಇದೆ. ಅವಕಾಶ ಇಲ್ವಾ? 2 ಕಡೆ ಸ್ಟೀರಿಂಗ್ ವೀಲ್ ಆಗ್ತದ ಹೆಂಗೆ? ಇವಾಗ ಇನ್ನೊಂದು ಡ್ರೈವರ್ ಸೀಟ್ ಕೊಡ್ಬೇಕಾ ನಾವು? ಆಹಾರ ಧಾನ್ಯವನ್ನ ಕೊಡ್ತೇವೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ? ಅನ್ನಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ. 5 ಬಡ್ಸ್ಕೊಂಟಾಮೋ, 5-6 ಬಡ್ಸ್ಕೊಂಟಾಮೋ. ಕಾಳಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಕದ್ದೂರು ಸಿಕ್ಕಿಂಗ್ ಕೌಸಂಟೆ 100 ಸಿಕ್ಕಿಂದು ರಾಗಲಿ ಕಾಂಗ್ರೆಸ್ ಕೌಸಂಟೆ ನಾವು. ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋರ್ಟ್. ನ್ಯೂಸ್ 18 ಮೆಗಾ ಸ್ಟಿಂಗ್ ಆಪರೇಷನ್. ರೈಲ್ವೆ ಸ್ಟೇಷನ್ ಟ್ರೈನ್ ಇಂದ ಕೆಲವೊಂದು ಅಕ್ಕಿ ಬರ್ತದೆ. ಅದೆಲ್ಲ ಯಾವ್ದಲ್ಲ 50 ಕೆಜಿ 20 ಕೆಜಿ ತಗೊಂಡ್ಬರ್ತಾರೆ. ನಮ್ಮ ಕೋಲಾರ ಜಿಲ್ಲೆ ನಾವು ಭತ್ತ ಬೆಳೆದಿಲ್ಲ, ಆದ್ರೂ ಕೂಡ ರೈಸ್ ಮಿಲ್ಗಳು ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಒಂದು ಅನ್ನಭಾಗ್ಯ ಸ್ಕೀಮ್ ಬಂದ ಮೇಲೆ ರೈಸ್ ಮಿಲ್ಗಳು ಚೆನ್ನಾಗಿ ನಡೀತಾ ಇದೆ ಅನ್ನೋದು ಒಂದು ಮಾಹಿತಿ. ಅಧಿಕಾರಿಗಳು ದೌಡು, ಕಾಳಸಂತೆಗೆ ಬ್ರೇಕ್. ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ದಾಳಿ. ಕೋಲಾರಲ್ಲಿ ಏನ್ ರೈಸ್ ಮಿಲ್ ಇತ್ತು ಅದ್ರ ಮೇಲೂ ನಾವು ರೈಡ್ ಮಾಡಿ ಆಕ್ಷನ್ ತಗೊಂಡಿದ್ದೀವಿ. ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ವೆಲ್ಕಮ್ ಬ್ಯಾಕ್. ಇನ್ನು ಬಿಜೆಪಿಯಲ್ಲಿ ಸದ್ದಾಗ್ತಾ ಇರುವಂತಹ ವಿಚಾರ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮಾನದಂಡ ಏನು? ಹಾಗಾದ್ರೆ ಮಾನದಂಡದ ಆಧಾರದ ಮೇಲೆ ಈಗಾಗಲೇ ಮಾಹಿತಿಯ ಸಂಗ್ರಹ ಮಾಡಲಿಕ್ಕೆ ಅಂತ ಹೇಳಿ ರಾಜ್ಯಕ್ಕೆ ವೀಕ್ಷಕರು ಬರ್ತಾ ಇದ್ದಾರೆ. ಸೊ ವೀಕ್ಷಕರನ್ನ ಕಳಿಸ್ತಾ ಇರೋದು ಹೈಕಮಾಂಡ್ ನ ಸೂಚನೆ ಮೇರೆಗೆ ಅವ್ರು ಬರ್ತಾ ಇದ್ದಾರೆ ಅಂತ. ಈಗ ಒಂದು ಕಡೆ ಆರ್ ಅಶೋಕ್ ಅವರು ಬರ್ತಾರೆ ಅಂತಿದ್ರು. ಮೊನ್ನೆ ಯಡಿಯೂರಪ್ಪನವ್ರು ನೆನ್ನೆ ಮಾತಾಡುವ ಸಂದರ್ಭದಲ್ಲಿ ಮೊನ್ನೆಯೇ ಬಂದಿದ್ದಾರೆ ಇಬ್ರು ವೀಕ್ಷಕರು ಅಂತ ಹೇಳ್ತಾ ಇದ್ರು. ಸೊ ಅದು ಬೇರೆ ವಿಚಾರ. ಸೊ ಅವ್ರು ಬಂದಿದ್ದಾರೋ ಬರ್ತಾರೋ ಬೇಡ, ಆದ್ರೆ ಮಾನದಂಡ ಏನಪ್ಪಾ ಅಂತ ನೋಡ್ತಾ ಹೋದ್ರೆ ಆಕಾಂಕ್ಷಿಗಳ ಮಾಹಿತಿಯನ್ನ ಮೊದಲಿಗೆ ವೀಕ್ಷಕರು ಸಂಗ್ರಹಿಸ್ತಾರೆ. ಸಮುದಾಯ ಆರ್ಥಿಕ ಸ್ಥಿತಿಗತಿಯಂತಹ ಮಾನದಂಡವನ್ನ ಪರಿಶೀಲನೆ ಮಾಡ್ತಾರೆ. ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿಯನ್ನ ವೀಕ್ಷಕರು ನೀಡ್ತಾರಂತೆ. ಅದಾದ ಮೇಲೆ ಇವರು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಬಿಜೆಪಿಯ ಹೈಕಮಾಂಡ್ ಯಾರನ್ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರುತ್ತಂತೆ. ನೋಡ್ಬೇಕು. ಇನ್ನೂ ಕೂಡ 2 ಜವಾಬ್ದಾರಿಗಳಿದೆ. ಒಂದು ಕಡೆ ಬಿಜೆಪಿಯ ವಿಪಕ್ಷ ನಾಯಕ ಯಾರು, ರಾಜ್ಯದ ವಿಪಕ್ಷ ನಾಯಕ ಅನ್ನೋದು, ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ಹೇಳಿ. ಅದರಲ್ಲೂ ರೇಸ್ ನಲ್ಲಿ ತುಂಬಾ ಜನ ಇದ್ದಾರೆ. ಒಂದ್ ಕಡೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೊಮ್ಮಾಯಿಯವರ ಹೆಸರು ಕೇಳಿ ಬರ್ತಾ ಇದೆ. ಸೊ ನೋಡ್ಬೇಕು. ಇನ್ನೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಬನ್ನಿ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಬಿಜೆಪಿ ಅವರಿಗೆ ಸವಾಲಾಗಿರೋದು ಸದ್ಯದ ಮಟ್ಟಿಗೆ ಒಂದು ವಿಪಕ್ಷ ನಾಯಕನ ಸ್ಥಾನ ತುಂಬೋದು, ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಜವಾಬ್ದಾರಿಯನ್ನು ತುಂಬೋದು.
ಸೊ ಏನೋ ವೀಕ್ಷಕರು ಬರ್ತಾರೆ ಹೈಕಮಾಂಡ್ ನ ಸೂಚನೆ ಮೇರೆಗೆ ರಾಜ್ಯಕ್ಕೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಮಾನದಂಡಗಳನ್ನ ಆಧರಿಸಿ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನವನ್ನ ಅಲಂಕರಿಸಲಾಗುತ್ತೆ ಅಂತ? ಶ್ರುತಿ, ಬಹಳ ಮುಖ್ಯವಾಗಿ ವಿಪಕ್ಷ ನಾಯಕನ ಆಯ್ಕೆ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಕೂಗುಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ಕುರಿತಂತೆ ಕೇಂದ್ರದಿಂದ ಬರುವಂತಹ ವೀಕ್ಷಕರಿಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆಯೂ ಕೂಡ ಕೆಲವೊಂದು ಮಾನದಂಡಗಳನ್ನ ಫಿಕ್ಸ್ ಮಾಡಿ ಅಭಿಪ್ರಾಯವನ್ನ ಸಂಗ್ರಹಿಸಿಕೊಂಡು ಬನ್ನಿ ಎನ್ನುವಂತ ನಿಟ್ಟಲ್ಲಿ ಕೇಂದ್ರ ಬಿಜೆಪಿ ನಾಯಕರು ವೀಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ ಇವತ್ತು ರಾಜ್ಯಕ್ಕೆ ಆಗಮಿಸುವಂತ ಕೇಂದ್ರ ಬಿಜೆಪಿಯ ವೀಕ್ಷಕರು ಇವತ್ತು ಏನೋ ಶಾಸಕರ ಅಭಿಪ್ರಾಯವನ್ನ ಅಂದ್ರೆ 60ಕ್ಕೂ ಹೆಚ್ಚು ಮಂದಿ ಇರ್ತಕ್ಕಂಥ ಬಿಜೆಪಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಮುಂದಾಗುವಂತ ವೀಕ್ಷಕರು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಕೆಲವೊಂದು ಮಾನದಂಡಗಳನ್ನ ಅಂದ್ರೆ ಬಿಜೆಪಿ ಹೈಕಮಾಂಡ್ ಫಿಕ್ಸ್ ಮಾಡಿರ್ತಕ್ಕಂಥ ಮಾನದಂಡಗಳು ಅಂದ್ರೆ ಒಕ್ಕಲಿಗ, ಲಿಂಗಾಯತ, ವೀರಶೈವ ಲಿಂಗಾಯತ, ಮತ್ತೊಂದು ಕಡೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗ, ಮತ್ತೊಂದು ಕಡೆಯಾಗಿ ಏನು ಈ ಒಂದು ಆರ್ಥಿಕವಾಗಿ ಪ್ರಾಬಲ್ಯತೆ ಸಾಧಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಅವರ ವೈಯಕ್ತಿಕ ವರ್ಚಸ್ಸು, ಮತ್ತೊಂದು ಕಡೆಯಾಗಿ ಏನು ಕಳಂಕಿತರಿದ್ದಾರೆ, ಮತ್ತೊಂದು ಕಡೆಯಾಗಿ ಏನು ಅವರ ವಿರುದ್ಧ ಆರೋಪಗಳು ಯಾರ ವಿರುದ್ಧ ಆರೋಪಗಳಿದ್ದಾವೆ. ಈ ನಿಟ್ಟಿನಲ್ಲಿ ನಾನಾ ರೀತಿಯಾದಂತಹ ಒಂದು ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದ್ರ ಮುಖಾಂತರ ಆ ಒಂದು ಶಾಸಕರ ಅಭಿಪ್ರಾಯವನ್ನ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸೋದಕ್ಕೆ ವೀಕ್ಷಕರಿಗೆ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ರಾಜ್ಯಕ್ಕೆ ಆಗಮಿಸುವಂತ ವೀಕ್ಷಕರು ಶಾಸಕರ ಜೊತೆ ಒನ್ ಸಭೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಮೊದಲಿಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಕುರಿತಂತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅದರಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆಯೂ ಕೂಡ ಅಭಿಪ್ರಾಯ ಸಂಗ್ರಹಿಸುವಂತಹ ವೀಕ್ಷಕರು ಶಾಸಕರ ಜೊತೆ ಒನ್ ಸಭೆಯನ್ನ ಮಾಡಿ ಈ ರೀತಿಯಾದಂತಹ ಒಂದು ಅಂದ್ರೆ ಒಕ್ಕಲಿಗರಿಗೆ ಕೊಟ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್, ವೀರಶೈವ ಲಿಂಗಾಯತರಿಗೆ ಕೊಟ್ರೆ ಏನೆಲ್ಲ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್, SC STಗೆ ಕೊಡ್ಬೇಕಾ, ಮತ್ತೊಂದು ಕಡೆಗೆ ಹಿಂದುಳಿದ ವರ್ಗಕ್ಕೆ ಕೊಡ್ಬೇಕಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಏನು ಈಗಾಗಲೇ ಸಭಾನಾಯಕನ ಒಂದು ಸ್ಥಾನವನ್ನು ಕೂಡ ಕೊಡಲಾಗಿತ್ತು. ಇದೀಗ ವಿರೋಧ ಪಕ್ಷದ ಸ್ಥಾನವನ್ನ ಅವರಿಗೆ ಕೊಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಏನು ವಿರೋಧ ಪಕ್ಷದ ಸ್ಥಾನವನ್ನ ವೀರಶೈವ ಲಿಂಗಾಯತರಿಗೆ ಅಥವಾ ಒಕ್ಕಲಿಗರಿಗೆ ಕೊಟ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಥವಾ ಒಕ್ಕಲಿಗರು ಅಥವಾ ಲಿಂಗಾಯತರಿಗೆ ಕೊಡುವಂತದ್ದು. ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ಸ್ಥಾನವನ್ನ ಮೀಸಲಿಡೋದಕ್ಕೆ ಬಿಜೆಪಿ ನಾಯಕರು ಈ ಮೂಲಕ ಮುಂದಾಗಿದ್ದಾರ. ಈ ಮೂಲಕ ಒಂದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾದ್ರ 10 ಹಲವಾರು ಚರ್ಚೆಗಳು, ವಿಶ್ಲೇಷಣೆಗಳು ಈ ಮೂಲಕ ಹೊರಹೊಮ್ಮಿರ್ತಕ್ಕಂಥದ್ದು. ಶ್ರುತಿ, ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ.